ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ದರ ಏರಿಕೆ ವಿಚಾರವಾಗಿ ಮಾತನಾಡ್ತಾನೆ ಇರ್ತಾರೆ. ಆದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಲ್ಲ ದರಗಳು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಹಾಲಿನ ದರ ಇರ್ಬೋದು, ಪೆಟ್ರೋಲ್ ಮೇಲಿರುವಂಥ ಸೆಸ್ ಇರ್ಬೋದು, ಇದೆಲ್ಲವೂ ಕೂಡ ಹೆಚ್ಚಳ ಆಯಿತು. ಈಗ ನೀರಿನ ಬಿಲ್ಲು ಕೂಡ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಹೆಚ್ಚಾಗ್ತಾ ಇದೆ. ಇವತ್ತು DCM DK ಶಿವಕುಮಾರ್ ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ರು. ಯಾರು ಏನು ಹೇಳಿದ್ರು ಕೂಡ ದರ ಹೆಚ್ಚಳ ಮಾಡೇ ಮಾಡ್ತೀವಿ. ಯಾಕೆಂದರೆ ಈಗಾಗಲೇ BWSP ಸಾಕಷ್ಟು ಸಂಕಷ್ಟದಲ್ಲಿದೆ. ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ. 9-10 ವರ್ಷ ಆಗೋಯ್ತು ದರ ಏರಿಕೆ ಮಾಡೋದು. ಹೀಗಾಗಿ ದರ ಏರಿಕೆ ಅನಿವಾರ್ಯ ಅನ್ನುವಂಥ ಮಾತನ್ನ ಆಡ್ತಿದ್ದಾರೆ. ಹಾಗಾದರೆ ಬೆಂಗಳೂರಿಗೆ ಯಾವ ರೀತಿ ಬಿಸಿ ತಟ್ಟತ್ತೆ ನೀರಿನ ವಿಚಾರದಲ್ಲಿ ನೋಡೋಣ ಬನ್ನಿ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಚರ್ಚೆ ಮಾಡಿ, ಧರಣಿ ಮಾಡಿ, ಬೈಲಿ, ಏನ್ ಬೇಕಾದ್ರೂ ಮಾಡ್ಲಿ, ನಾನಂತೂ ನೀರ್ ಬೆಲೆ ಏರ್ಸೋನೆ. ಬೆಂಗಳೂರಿನಲ್ಲಿ ಮುಂದೆ ನೀರಿನ ದರ ಹೆಚ್ಚಳಕ್ಕೆ ನಿರ್ಧಾರ. ಸಂಬಳ ಕೊಡೋಕಾಗ್ತಿಲ್ಲ, ದರ ಹೆಚ್ಚಿಸಲೇಬೇಕು ಎಂದ DCM. ನೀರಿನ ದರ ಹೆಚ್ಚಳ ಮಾಡೇ ಮಾಡ್ತೀನಿ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಕಳೆದ 8-9 ವರ್ಷದಿಂದ ನೀರಿನ ದರ ಏರಿಕೆ ಮಾಡಿಲ್ಲ. ಜಲಮಂಡಳಿ ನಷ್ಟದಲ್ಲಿದೆ, ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣ ನೀಡಿರುವ DCM ಕಮಿಟಿ ಸಭೆ ಮತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನೀರಿನ ದರ ಹೆಚ್ಚಳ ಮಾಡ್ತೀವಿ ಎಂದಿದ್ದಾರೆ. ಎಷ್ಟು ದರ ಏರಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿಲ್ಲ, ಕೆಲವು ಸೆಕ್ಷನ್ ನೋಡಿ ದರ ನಿಗದಿ ಮಾಡ್ತೀವಿ ಅಂತ DCM ಮಾಹಿತಿಯನ್ನ ಕೊಟ್ಟಿದ್ದಾರೆ. 8-9 ವರ್ಷದ ಪ್ರಸ್ತಾವನೆ ಇದೆ. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು, ಉಳಿಸ್ಬೇಕು, ಅಂತರಿಗೆಲ್ಲ ಹೆಚ್ಚಿಸ್ಬೇಕು. ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡ್ತೀವಿ. ಇಷ್ಟೇ ಅಲ್ಲ, ಇದಕ್ಕೂ ಮುನ್ನ ವೇದಿಕೆ ಮೇಲೆ ಭಾಷಣ ಮಾಡುವಾಗಲೂ DCM DK ನೀರಿನ ದರ ಹೆಚ್ಚಳದ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಜನ ಆದ್ರೂ ಬೈಲಿ, ವಿರೋಧ ಪಕ್ಷಗಳಾದ್ರೂ ಬೈಲಿ, ನಾನು ನೀರಿನ ಬಿಲ್ ಹೆಚ್ಚಳ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೀಡಿಯಾವರಾದ್ರು ಬೈಲಿ, ಯಾರಾದ್ರೂ ಬೈಲಿ, ವಿರೋಧ ಪಾರ್ಟಿಯವರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋ. ಇಲ್ಲಾಂದ್ರೆ ನೀವು ಬದುಕಕ್ಕಾಗಲ್ಲ. ಕಂಪನಿ ಉಳಿಯಲ್ಲ, ಉಳಿಯಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡಿ, ಇನ್ನು ನೀರಿನ ದರ ಹೆಚ್ಚಳದ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಕಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಕಾಪರ್ ಆಗಿ ಬರ್ಬತ್ತಾಗ್ಬಿಟ್ಟಿದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೂ ದುಡ್ಡಿಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿ ನಾನು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ ಬಿಜೆಪಿ ಹೋರಾಟವನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ನವ್ರಿಗೆ ಬೆಂಗಳೂರಿನ ಮೇಲೆ ಬಹಳ ರೋಷ, ಕೋಪ ಇದೆ. ಯಾಕೆ ಅಂತಂದರೆ, ನೀವು 3 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ಬಿಟ್ಟಿದ್ದೀರಿ. ಅದರಲ್ಲೂ ಇದರಲ್ಲಿ ಕನಕಪುರ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಗೆಲ್ಲಿಸ್ಬಿಟ್ಟಿದ್ದೀರಿ. ಅದರಿಂದ ಕೋಪ ಇದೆ. ಇನ್ನು ಕಾವೇರಿ ನೀರಿಗೆ ಇನ್ನು ಹೆಚ್ಚು ಮಾಡಿದ್ರೆ ಇನ್ನೇನು ಮಾಡ್ತಾರೆ ಅವರು? ಅದೊಂದು ಮಾತ್ರ ಅಲ್ಲ, ಎಲ್ಲ ಟ್ಯಾಕ್ಸ್ಗಳು ಹೆಚ್ಚು ಮಾಡ್ತಾರೆ. ನಮ್ಮ ಹೋರಾಟ ನಡೀತಾನೆ ಇರ್ತದೆ, ನಮಗೆ ಆಹಾರವಾಗಿ ಆಗ್ತಾನೆ ಇರ್ತೀರಿ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಳೆದ 15 ತಿಂಗಳಿಂದಲೂ ಒಂದೇ ಕೆಲಸ ಭಾಳ ಪ್ರಾಮಾಣಿಕವಾಗಿ ಮಾಡ್ತಿರೋದು ಏನು ಅಂದರೆ ಬೆಲೆ ಏರಿಕೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿರೋ ಬೆಂಗಳೂರಿಗರಿಗೆ ನೀರಿನ ದರ ಹೆಚ್ಚಳದಿಂದ ಮತ್ತಷ್ಟು ಹೊರೆಯಾಗುವುದು ಸತ್ಯ. ಬ್ಯೂರೋ ರಿಪೋರ್ಟ್, TV9.